ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಬನ್ನಜಿಗ ಸಮಾಜದ ಪ್ರಮುಖರಾದಂಥ ಬಸವರಾಜ್ ಮಂಟೂರ್ ಅವರಿಗೆ ನಮಸ್ಕರಿಸಿ, ಅದೇ ರೀತಿ ಜಗದೀಶ್ ಬಚ್ಚಾಪುರ್, ಪ್ರಭು ಅಂಗಡಿ, ಅದೇ ರೀತಿ ಪ್ರಕಾಶ್ ವಾಣಿ ಎಲ್ಲ ಸಮಾಜದ ಪ್ರಮುಖರಿಗೆ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಬನ್ನಜಿಗ ಸಮಾಜಕ್ಕೆ ಹೈಕೋರ್ಟಿನ ಆರ್ಡರ್ ಮೇರೆಗೆ ಬನ್ನಜಿಗ ಸಮಾಜಕ್ಕೆ 2A ಶಿಕ್ಷಣಕ್ಕೂ ಉದ್ಯೋಗಕ್ಕೂ ರಾಜಕೀಯ ಕ್ಷೇತ್ರಕ್ಕೂ 2A ಕೊಡಬೇಕಂತಕ್ಕಂಥ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಒಂದು ವಿಷಯ ಭಾಳ ಜನರಿಗೆ ಗೊತ್ತಿಲ್ಲ, 1994ರ ಪೂರ್ವದಲ್ಲಿ ಬನ್ನಜಿಗ ಸಮಾಜ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ರಾಜಕೀಯ ಕ್ಷೇತ್ರಗಳಿಗೂ ಕೂಡ ಪ್ರವರ್ಗ 2Aದಲ್ಲಿತ್ತು. 1994ರಲ್ಲಿ ಕಾಂಗ್ರೆಸ್ ಸರ್ಕಾರ, ಅವತ್ತಿನ ಕಾಂಗ್ರೆಸ್ ಸರ್ಕಾರ, ಅವತ್ತು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ನಮ್ಮ ಬನ್ನಜಿಗ ಸಮಾಜವನ್ನು ಪ್ರವರ್ಗ 2Aದಿಂದ ತೆಗೆದು ಪ್ರವರ್ಗ 3Aಗೆ ಸೇರಿಸುವ ಮೂಲಕ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಬನ್ನಜಿಗ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಮಾಡಿದೆ. 1994ರಲ್ಲಿ ಯಾವುದೇ ಆಯೋಗದ ಶಿಫಾರಸ್ಸಿಲ್ಲದೆ ಇವತ್ತು ಬನ್ನಜಿಗ ಸಮಾಜವನ್ನು ಪ್ರವರ್ಗ 2Aದಿಂದ 3Aಗೆ ಸೇರಿಸುವ ಮೂಲಕ ಈ ಬನ್ನಜಿಗ ಸಮಾಜಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ನಂತರ 1994ರಲ್ಲಿ ಇದ್ದಂಥ ನಮ್ಮ 2A ಕಳ್ಕೊಂಡಾಗ ಕೂಡ ಬನ್ನಜಿಗ ಸಮಾಜ ಭಾಳಷ್ಟು ಶಾಂತಿ ಪ್ರಿಯರಾಗಿರೋದ್ರಿಂದ, ಭಾಳಷ್ಟು ಸಹನೆಯಿಂದ ಸುಮಾರು 18 ವರ್ಷಗಳ ಕಾಲ ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡ್ತಾ ಬಂದಿದ್ದ. ಆವಾಗ 2012ರಲ್ಲಿ 18 ವರ್ಷ ನಂತರ ಅವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬನ್ನಜಿಗ ಸಮಾಜವನ್ನು ಪ್ರವರ್ಗ 2Aಗೆ ಸೇರಿಸಿದ್ರು. ಅದರ ಪರಿಪೂರ್ಣ 2Aಗೆ ಅವರು ಅವಾಗೂ ಸೇರಲಿಲ್ಲ. ಬರೀ ಶಿಕ್ಷಣಕ್ಕಾಗಿ ಮಾತ್ರ 2A ಕೊಡ್ತಕ್ಕಂಥ ಕೆಲಸ ಆಯಿತು. 6 ತಿಂಗಳ ಹಿಂದೆ ಒಬ್ಬ ಹೆಣ್ಮಗಳು ಬನ್ನಜಿಗ ಸಮಾಜಕ್ಕೆ ಬರೀ ಶಿಕ್ಷಣಕ್ಕೆ ಯಾಕೆ 2Aಕ್ಕೆ ಮಾತ್ರ ಎಲ್ಲ ನಮ್ಗೆ ಎಲ್ಲ ಉದ್ಯೋಗ ಕೊಡಿರೋ ಕೋರ್ಟಿಗೆ ಹೋದಾಗ 6 ತಿಂಗಳ ಹಿಂದೆ ಹೈಕೋರ್ಟ್ನಲ್ಲಿ ಆರ್ಡರ್ ಆಗಿದೆ, ಜಜ್ಮೆಂಟ್ ಆಗಿದೆ. ಬನ್ನಜಿಗ ಸಮಾಜಕ್ಕೂ ಉದ್ಯೋಗ ಕ್ಷೇತ್ರ ಕೂಡ ನೀವು 2A ಕೊಡಬೇಕಂತಕ್ಕಂಥ ಆರ್ಡರ್ ಆಗಿದೆ. ಬನ್ನಜಿಗ ಸಮಾಜ 2A ಹೊಸದಾಗಿ ಕೇಳ್ತಾ ಇಲ್ಲ. 1994ರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬನ್ನಜಿಗ ಸಮಾಜದ 2A ಪ್ರವರ್ಗವನ್ನು ಕಳ್ಳತನ ಮಾಡ್ಯದ, ತುಡುಗು ಮಾಡ್ಯದ. ಇನ್ನು ಬಿಜಾಪುರ ಭಾಷೆ ಹೇಳ್ಬೇಕಾದ್ರೆ ಆ ಕಳ್ಳತನ ಮಾಡಿದ 2Aನ್ನು ನಾವು ಮರಳಿ ಪಡೀಲಿಕ್ಕೆ ಇವತ್ತು ಹೈಕೋರ್ಟ್ ಆರ್ಡರ್ ಇದೆ. ಬೇಗನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಆರ್ಡರನ್ನು ಪರಿಪಾಲಿಸಿ ಬನ್ನಜಿಗ ಸಮಾಜಕ್ಕೆ 2A ಕೊಡ್ತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಬನ್ನಜಿಗ ಸಮಾಜಕ್ಕೆ ಮಾತ್ರ ಅನ್ಯಾಯ ಮಾಡಿಲ್ಲ, ಇವತ್ತು ಎಲ್ಲ ಸಮುದಾಯ ವರ್ಗ ಕೂಡ ಅನ್ಯಾಯ ಮಾಡ್ತ ಕೆಲಸ ಕಳೆದ 3 ವರ್ಷದಿಂದ ನೋಡ್ತಾ ಇದ್ವಿ. ಇವು ಕೂಡ ಯಾಕಂದ್ರೆ SC/ST ಹಣ ದುರ್ಬಳಕೆ ಮಾಡಿಕೊಂಡು ಆ ಸಮಾಜಕ್ಕೆ ಅನ್ಯಾಯ ಮಾಡಿದರು. ಇವತ್ತು ಭಾಳಷ್ಟು ಸಣ್ಣ ಸಣ್ಣ ಸಮುದಾಯಗಳ ನಿಗಮಗಳದಾವೆ. ಇವ್ರು ಬಂದು 3 ವರ್ಷದಲ್ಲಿ ಯಾವ ನಿಗಮಗಳಿಗೆ ದುಡ್ಡು ಕೊಡಲಾರದೆ ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡ ಅನ್ಯಾಯ ಮಾಡಿದ. ಇನ್ನೊಂದು ವಿಷಯ, ಈ ಬನ್ನಜಿಗ ಸಮಾಜ ಜೊತೆಗೆ ಪಂಚಮಸಾಲಿ ಸಮಾಜ ಬಗ್ಗೆ ಚರ್ಚೆ ಮಾಡೋದಾದ್ರೆ ಭಾಳಷ್ಟು ಬನ್ನಜಿಗ ಯುವಕರ ತಾಯಿಗಳು ಪಂಚಮಸಾಲಿ ಅದ, ಭಾಳಷ್ಟು ಪಂಚಮಸಾಲಿ ಯುವಕರ ತಾಯಿಗಳು ಬನ್ನಜಿಗ ಅದಾವೆ. ಇವತ್ತು ಪಂಚಮಸಾಲಿ ಮತ್ತು ಬನ್ನಜಿಗ ಅಂತಕ್ಕಂಥದ್ದು ಒಂದು ನಾಣ್ಯದ 2 ಮುಖ ಅದಾವೆ. ನಮಗೂ ಗೊತ್ತದ, ಈಗ ಆ ಸಮಾಜದಲ್ಲೂ ಕೂಡ ಸಾಕಷ್ಟು ಬಡವರದಾರೆ. ಇವತ್ತು ಪಂಚಮಸಾಲಿ ದೊಡ್ಡ ಸಮಾಜ, ಇವತ್ತು ಅವರು ತಮ್ಮ 2A ಹಕ್ಕಿಗಾಗಿ, ಬಡ ಮಕ್ಕಳ 2Aಗಾಗಿ ಹೋರಾಟ ಮಾಡಿದಾಗ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಟ್ಟ ಕೆಲಸವನ್ನು ಕೂಡ ಅವರು ಮಾಡಿದರು. ಇವತ್ತು ನಾವು ಕೂಡ ಬನ್ನಜಿಗ ಸಮಾಜನೂ ಕೂಡ ಆ ಪಂಚಮಸಾಲಿ ಸಮಾಜದ 2A ಹೋರಾಟಕ್ಕೆ ಸದಾ ಅವ್ರ ಜೊತೆ ಇರ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳುವ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ
ಸಾಕಷ್ಟು ಬಣಜಿಗ ಸಮಾಜದ ನಾಯಕರಿದ್ದಾರೆ. ಇವತ್ತು ತಮ್ಮ ಮಾಧ್ಯಮದ ಮೂಲಕ ನಾನಿವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಬಣಜಿಗ ಸಮಾಜದ ನಾಯಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ತಮ್ಮ ಕಡೆ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿಗೆ ನೀವು ಮನವೊಲಿಸಿ ಈ ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರು ಮುಖ್ಯಮಂತ್ರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಬೇಗನೆ ಇದನ್ನು 2A ಶಿಕ್ಷಣಕ್ಕೆ, ಉದ್ಯೋಗ, ರಾಜಕೀಯ ಎಲ್ಲ ಕ್ಷೇತ್ರಗಳಿಗೂ ಕೂಡ ಪರಿಪೂರ್ಣ ನೀವು 2A ಕೊಡ್ತಕ್ಕಂಥ ಕೋರ್ಟ್ ಆದೇಶ ಇರೋದ್ರಿಂದ ನಾವು ಬೇಗನೆ ಇದನ್ನು ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಕಾಂಗ್ರೆಸ್ಸದ ಎಲ್ಲ ಬಣಜಿಗ ನಾಯಕರಿಗೆ ಮನವಿ ಮಾಡುವ ಮೂಲಕ ಇವತ್ತು ಇದೇ ರೀತಿ ನೀವು ಮೊಂಡತನ ಪ್ರದರ್ಶಿಸಿ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೇ ರೀತಿ ಮುಂದುವರೆದ್ರೆ ಈ ಬಣಜಿಗ ಸಮಾಜ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಪ್ರಾರಂಭ ಮಾಡ್ತೈತಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ನೀವು ಮುಖಂಡರು ಅದೀವಿ, ಈಗ ಸ್ವಲ್ಪ ಜನ ಕೂಡಿದೆವು, ಇದನ್ನು ಬಿಜಾಪುರ ಜಿಲ್ಲೆಯಿಂದನೇ ಪ್ರತಿ ಊರಲ್ಲಿ ಕೂಡ ಬಣಜಿಗ ಸಮಾಜ ಮನೆಗಳದಾವ, ಸಮಾಜದ ಜನ ಇದ್ದಾರೆ, ಎಲ್ಲರನ್ನ ಸಂಘಟಿಸಿ ಬಿಜಾಪುರ ಜಿಲ್ಲೆಯಿಂದನೇ ದೊಡ್ಡ ಹೋರಾಟಕ್ಕೂ ನಾವು ಈ ನಿರ್ಧಾರವನ್ನು ಮಾಡುವ ಒಂದು ಕಾಲ ಸನ್ನಿಹಿತ ಆಗ್ತದೆ ಅಂತ. ಈಗಾಗಲೇ ಸರ್ಕಾರದ ಆದೇಶ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ 2A ಸರ್ಟಿಫಿಕೇಟ್ ಶಿಕ್ಷಣ ಕೊಡಕ್ಕೆ ಭಾಳ ಹಿಂದೇಟು ಹಾಕ್ತಾರೆ. ಈ ನಾವು ಸಮಾಜದ ಮುಖಾಂತರ ಸರ್ಕಾರಕ್ಕೆ ಒಂದು ಸ್ವಲ್ಪ ಸೂಕ್ತ ಅಧಿಕಾರಿಗಳ ನಿರ್ದೇಶನ ನೀಡಬೇಕಂತ ನಾ ಈ ಸಂದರ್ಭದಲ್ಲಿ ಕೂಡ ಮನವಿ ಮಾಡ್ತೀವಿ. ಈಗಾಗಲೇ ಕೊಳ್ಳೇಗಾಲದ ಸುಮಿತ್ರಾ VS ಅನ್ನತಕ್ಕಂಥ ಒಬ್ಬರು ಶಿಕ್ಷಕಿಯರವರು 2Aದಲ್ಲೇ ಅಪಾಯಿಂಟ್ಮೆಂಟ್ ಆಗಿದ್ರು. ಅವರನ್ನು ಸೇವೆಯಿಂದ ವಜಾ ಮಾಡಿದ್ದನ್ನು ಅವ್ರ ಪ್ರಶಸ್ತಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಹೋದಾಗ ಅವರಿಗೆ ಅಲ್ಲಿ ಆದೇಶ ಮಾಡಿದಾಗಿದೆ. ಉಚ್ಚ ನ್ಯಾಯಾಲಯ ಎರಡು ಇಂಥ ಕೇಸ್ಗಳಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ತಮಗೆ ಆ ಆದೇಶ ಕಾಪಿ ಆಮೇಲೆ ಸಲ್ಲಿಸ್ತೀವಿ ನಾವು. ಅವ್ರು ಏನು ಹೇಳಿದ್ದಾರೆ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು, ಒಂದೇ ಸಮುದಾಯಕ್ಕೆ ಎರಡೆರಡು ಮೀಸಲಾತಿಯನ್ನು ಹೆಂಗೆ ಕೊಡ್ತೀರಿ ನೀವು 2A ಮತ್ತು 3A ಅಂತೇಳಿ, ಅದಕ್ಕೆ 2Aನೇ ಎರಡಕ್ಕೂ ನೀವು ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ 2Aನೇ ಕೊಡಬೇಕಂತೇಳಿ ಸ್ಪಷ್ಟವಾಗಿ ಅವರು ಆದೇಶವನ್ನು ಮಾಡಿದ್ದಾರೆ. ಇದನ್ನು ಸರ್ಕಾರವು ಭಾಳ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಸಮಾಜಕ್ಕೊಂದು ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ. ಅಪೀಲ್ ಅವ್ರಿಗೆ ಮತ್ತು ಎಲ್ಲ ಸಮುದಾಯಗಳ ಬಗ್ಗೆ ಅವ್ರಿಗೆ ಬೇಡ ಆಗೈತೆ ಅಂದ್ರೆ ಅಪೀಲ್ಗೆ ಹೋಗ್ಲಿ. ಅವರು ಈ ಸಮುದಾಯಗಳ ನಮಗೆ ಯಾವ ಎಲ್ಲ ಹೋಗಿಲ್ಲ, ಅದು ಈಗ 6 ತಿಂಗಳಾಗೈತ್ರಿ. ಈಗ 6 ತಿಂಗಳಾಗೈತಿ. ಮೋಸ್ಟ್ಲಿ ಇದು ಅವರು ಆದೇಶ ಮಾಡ್ಬೇಕಂತ ತಮ್ಮ ಮೂಲಕ ಮನವಿ ಮಾಡ್ತೀವಿ. ಮತ್ತು ಇದೊಂದು ವಿಷಯ ಅಂದ್ರೆ ಈಗ ನಡು ಸ್ವಲ್ಪ ಬಣಜಿಗ ಸಮಾಜ ಬಗ್ಗೆ ಆರೋಪನೂ ಬಂತು, ನಮಗೆಲ್ಲ ಗೊತ್ತಿದೆ. 2A ಆದಾಗ ಬಣಜಿಗ ಸಮಾಜ 2Aಯನ್ನು ಪಡ್ಕೊಂಡ್ರು ಅಂತಕ್ಕಂಥ ಕೆಲವೊಂದು ನಾಯಕರು ರಾಜಕೀಯ ಉದ್ದೇಶಕ್ಕಾಗಿ ಕೆಲವೊಂದು ಚರ್ಚೆಗಳು ಆದ್ರೆ ಅದು ನಾವು ಈಗ ಹೇಳಿದಂಗೆ ನಾವು ಯಾವುದೂ ಹೊಸದಾಗಿ ಕೇಳ್ತಾ ಇಲ್ಲ. ಅದು 2A 1994ರವರೆಗೆ 2A ಇತ್ತು, ಅದು ಬಣಜಿಗ ಸಮಾಜ. ಅದೇ ನಾವು ಮರಳಿ ಕೊಡ್ರಿ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಬಣಜಿಗ ಸಮಾಜ ಎಲ್ಲ ಹಳ್ಳಿಗಳಲ್ಲಿ ಬಣಜಿಗ ಸಮಾಜದ ಹೆಂಗೆ ಪೂರ್ಣ ಬಂದದ ಅಂದ್ರೆ ಎಲ್ಲ ಸಮಾಜದ ಸಮುದಾಯಗಳು SC ST ಎಲ್ಲ ಅಲ್ಪಸಂಖ್ಯೆ ಎಲ್ಲರ ಜೊತೆ ಕೂಡ ಇವತ್ತು ಎಲ್ಲ ಸಮುದಾಯ ಜೊತೆ ಕೂಡ ಹಿಂದೂ ಮುಸ್ಲಿಂ ಕ್ರಿಸ್ತನ್ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಸಮಾಜ ಆಯ್ತು ಬಣಜಿಗ ಸಮಾಜದ. ಆ ಸಮಾಜ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನಮಗೆ ಬರ್ತಕ್ಕಂಥ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡೋಣ. ಸರ್, ಮೊದಲು ಕಂಪೇರ್ ಮಾಡಿದ್ರೆ ಅವಾಗ 2Aದಲ್ಲಿ ಏನು 94ರ ಮೊದಲು ಭಾಳಷ್ಟು ಇರ್ತಿದ್ರು, ಈಗ ಭಾಳ ಕಡಿಮೆ ಆಗಿದ್ದಾರೆ. ಅದನ್ನು ನಾನು ನೋಡಿ ಹೇಳಬೇಕು, ಮಾಹಿತಿ ಇಲ್ಲ ತಗೋಬೇಕು. ನಾವು ಮುಖ್ಯವಾಗಿ ನಮಗೇನಾಗೈತೆ ಅಂದರೆ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ನಮ್ಮ ಮುಖ್ಯ ಪ್ರಯತ್ನ ಇರೋದ್ರಿಂದ ನಾವು ಹೆಚ್ಚು ಆ ಕಡೆಗೆ ಲಕ್ಷ್ಯ ಕೊಡಬೇಕು. ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಕಾಂಗ್ರೆಸ್. ಮಾಂತೇಶ್ ಕೌಜಲಿಗೆ ಅವರು, ಹೌದು, ಮಾಂತೇಶ್ ಕೌಜಲಿಗೆ ಅವರು ಇದ್ದಾರೆ. ಮಹೇಶ್ ಈ ಕಡೆ BJPಯಲ್ಲಿ ಅಂದ್ರೆ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಸಂಸದರ ಜಗದೀಶ್ ಶೆಟ್ಟರ್ ಅದ. ಭಾಳಷ್ಟು ಜನ ಅದಾರ. ತಮ್ಮೊಂದು ಪಟ್ಟಿ ಕೊಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಾವು ಕೂಡ ಈ ಮೀಸಲಾತಿಗಿಂತಲೂ ಎಲ್ಲ ಸಮಾಜದಲ್ಲಿ ಬಡವರದ ನಮ್ಮ ಉದ್ದೇಶ ಏನದ ಅಂದ್ರೆ ಈ ವ್ಯವಸ್ಥೆ ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ. ಈ ಮೀಸಲಾತಿ ಬದಲಾಗಿ ಎಲ್ಲಿ ಯಾವ ಸಮಾಜದಲ್ಲಿ ಬಡವರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಕೂಡ ಅದು ಕೂಡ ನಾವು ಬಣಜಿಗ ಸಮಾಜ ಅದಕ್ಕೂ ಕೂಡ ನಾವು ಬೆಂಬಲವಾಗಿದ್ದೀವಿ. ಶ್ರೀಮಂತರಿಗೆ ಸಿಗಲಾರ್ದೆ ಎಲ್ಲ ಸಮಾಜದ ಬಡವರಿಗೆ ಅದು ಮುಟ್ಲಿ ಅಂತಕ್ಕಂಥ ಒಂದು ಮನವಿನೂ ಕೂಡ ಈ ಸಮಾಜದ ಪರ ನಾನು ಹೇಳಕ್ಕೆ ಇಚ್ಛೆ